ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 12/5/2026 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಈಗ ವಿನಾಶದ ಸಮಯ ಬಹಳ ಹತ್ತಿರ ಇರೋದರಿಂದ ಯಾವ ದೇಹದಾರಿಯ ಜೊತೆ ಪ್ರೀತಿಯನ್ನಿಡದೆ ಒಬ್ಬ ತಂದೆಯ ಜೊತೆ ಸತ್ಯವಾದ ಪ್ರೀತಿ ಇಡಬೇಕು. ಶಿವ ಭಗವಾನು ವಾಚ. ಇದು ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣ ಕುಲಭೂಷಣರು ಪ್ರತಿಜ್ಞೆ ಮಾಡ್ತಾರೆ. ಏಕೆಂದರೆ ಅವರ ಪ್ರೀತಿ ಒಬ್ಬ ತಂದೆಯ ಜೊತೆ ಇದೆ. ಇದು ವಿನಾಶದ ಸಮಯವೆಂದು ನೀವು ತಿಳಿದಿದ್ದೀರಿ. ವಿನಾಶವಂತೂ ಆಗಲೇಬೇಕೆಂದು ತಂದೆ ತಿಳಿಸ್ತಾರೆ. ವಿನಾಶ ಕಾಲದಲ್ಲಿ ತಂದೆಯ ಜೊತೆ ಪ್ರೀತಿ ಇರುವವರೇ ವಿಜಯವನ್ನು ಪಡೀತಾರೆ. ಅರ್ಥಾತ್ ಸತ್ಯಯುಗದ ಮಾಲೀಕರಾಗ್ತಾರೆ. ವಿಶ್ವದ ಮಾಲೀಕರು ರಾಜರಾಗ್ತಾರೆ, ಪ್ರಜೆಗಳಾಗ್ತಾರೆ ಎಂದು ಶಿವತಂದೆ ತಿಳಿಸಿದ್ದಾರೆ. ಆದರೆ ಪದವಿಯಲ್ಲಿ ಬಹಳ ಅಂತರವಿರ್ತದೆ. ಎಷ್ಟು ತಂದೆಯ ಜೊತೆ ಪ್ರೀತಿಯನ್ನಿಡ್ತಿರೋ, ನೆನಪಿನಲ್ಲಿರ್ತಿರೋ, ಅಷ್ಟು ಶ್ರೇಷ್ಠ ಪದವಿ ಪಡಿತೀರಿ. ತಂದೆಯ ನೆನಪಿನಿಂದಲೇ ನಿಮ್ಮ ವಿಕರ್ಮಗಳ ಹೊರೆ ಭಸ್ಮವಾಗುವುದು ಎಂದು ತಂದೆ ತಿಳಿಸ್ತಾರೆ. ವಿನಾಶಕಾಲೇ ವಿಪರೀತ ಬುದ್ಧಿ ಎಂದು ನೀವು ಬರೆಯೋದಕ್ಕೆ ಹೆದರಬೇಕಾಗಿಲ್ಲ. ವಿಪರೀತ ಬುದ್ಧಿಯವರ ವಿನಾಶವಾಗ್ತದೆ ಮತ್ತು ಪ್ರೀತಿ ಬುದ್ಧಿ ಇರುವವರ ವಿಜಯವಾಗ್ತದೆ ಎಂದು ತಂದೆ ಸ್ವತಃವಾಗಿ ತಿಳಿಸ್ತಾರೆ. ತಂದೆ ಅವಶ್ಯವಾಗಿ ತಿಳಿಸ್ತಾರೆ, ಈ ಜಗತ್ತಿನಲ್ಲಿ ಯಾರಲ್ಲಿಯೂ ಪ್ರೀತಿ ಇಲ್ಲ, ನಿಮ್ಮದೇ ಪ್ರೀತಿ ಇರುವುದು. ಪರಮಾತ್ಮ ಮತ್ತು ಶ್ರೀಕೃಷ್ಣನ ಮಹಿಮೆ ಭಿನ್ನವಾಗಿದೆ ಎಂದು ಬರೆದರೆ ಗೀತೆಯ ಭಗವಂತ ಯಾರು ಎಂದು ಅವಶ್ಯವಾಗಿ ಸಿದ್ಧವಾಗ್ತದೆ. ಜ್ಞಾನಸಾಗರ ಪತಿತ ಪಾವನ ಪರಮಪಿತ ಪರಮಾತ್ಮನಾಗಿದ್ದಾರೆಯೋ ಅಥವಾ ನೀರಿನ ನದಿಯೋ, ಜ್ಞಾನದ ಗಂಗೆಯೇ ಅಥವಾ ನೀರಿನ ಗಂಗೆಯೇ ಎಂದು ಬಾಬಾ ಬಹಳ ಸಹಜವಾಗಿ ತಿಳಿಸ್ತಾರೆ. ಎರಡನೆಯ ಮಾತು, ನೀವು ಯಾವಾಗ ಪ್ರದರ್ಶನಿಗಳನ್ನು ಇಡುತ್ತೀರೆಂದರೆ ಮೊಟ್ಟ ಮೊದಲು ಗೀತಾ ಪಾಠಶಾಲೆಯವರನ್ನು ನಿಮಂತ್ರಣ ಕೊಟ್ಟು ಕರೆಯಬೇಕು. ಅವರಂತೂ ಬೇಕಾದಷ್ಟು ಜನ ಇದ್ದಾರೆ. ಅವರಿಗೆ ನಿಮಂತ್ರಣ ಕೊಡಬೇಕು. ಯಾರು ಶ್ರೀಮದ್ ಭಗವದ್ಗೀತೆಯ ಅಭ್ಯಾಸ ಮಾಡುತ್ತಾರೆಯೋ ಅವರಿಗೆ ಮೊದಲು ನಿಮಂತ್ರಣ ಕೊಡಬೇಕು. ಏಕೆಂದರೆ ಅವರು ಮರೆತಿದ್ದಾರೆ, ಎಲ್ಲರಿಗೂ ಮರೆಸಿದ್ದಾರೆ. ಅವರನ್ನು ಕರೆದು ಹೇಳಬೇಕು, ಇಲ್ಲಿ ಬಂದು ತಿಳಿದುಕೊಳ್ಳಿ, ನಂತರ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡಿ. ಗೀತೆಯ ಬಗ್ಗೆ ತಿಳಿಸುತ್ತಾ ಗೀತೆಯ ಬಗ್ಗೆಯೇ ಇವರು ಪ್ರಚಾರ ಮಾಡುತ್ತಾರೆಂದು ಮನುಷ್ಯರು ತಿಳಿಯುತ್ತಾರೆ. ಗೀತೆಯಿಂದಲೇ ಸ್ವರ್ಗದ ಸ್ಥಾಪನೆಯಾಯಿತು. ಗೀತೆಯ ಮಹಿಮೆ ಬಹಳ ಇದೆ, ಆದರೆ ಭಕ್ತಿ ಮಾರ್ಗದ ಗೀತೆಯಲ್ಲ. ನಾನು ಸತ್ಯವಾಗಿದ್ದೇನೆ, ಸತ್ಯವನ್ನೇ ಹೇಳ್ತೇನೆ ಎಂದು ಬಾಬಾ ತಿಳಿಸ್ತಾರೆ. ಮನುಷ್ಯರು ತಪ್ಪಾಗಿ ತಿಳಿದುಕೊಂಡಿದ್ದಾರೆ. ಯಾರು ಸತ್ಯವನ್ನು ಹೇಳೋದಿಲ್ಲ, ನಾನೇ ಸತ್ಯ ಹೇಳುವುದು, ಪರಮಾತ್ಮನನ್ನು ಸರ್ವವ್ಯಾಪಿ ಎನ್ನುವುದು ಅಸತ್ಯವಾಗಿದೆ. ಇವೆಲ್ಲವೂ ವಿನಾಶ ಹೊಂದುತ್ತವೆ ಮತ್ತು ಕಲ್ಪ ಕಲ್ಪ ಹೀಗೆಯೇ ಆಗ್ತದೆ. ನೀವು ಸಹ ಮೊಟ್ಟ ಮೊದಲು ಮುಖ್ಯವಾಗಿ ಇದನ್ನೇ ತಿಳಿಸಬೇಕಾಗಿದೆ. ಯುರೋಪಿಯನ್ನರು ವಿನಾಶಕಾಲೇ ವಿಪರೀತ ಬುದ್ಧಿಯವರು ಎಂದು ತಂದೆ ತಿಳಿಸ್ತಾರೆ. ವಿನಾಶಕ್ಕಾಗಿ ತಯಾರಿಗಳು ಚೆನ್ನಾಗಿ ನಡೀತಿವೆ. ಆದರೆ ಕಲ್ಲು ಬುದ್ಧಿಯವರು ಇದನ್ನು ತಿಳಿಯಲು ಸಾಧ್ಯವಿಲ್ಲ. ನೀವು ಸಹ ಕಲ್ಲು ಬುದ್ಧಿಯವರಾಗಿದ್ದೀರಿ, ಈಗ ವಜ್ರ ಸಮಾನರಾಗ್ತಿದ್ದೀರಿ. ಪಾರಸ ಬುದ್ಧಿಯವರು ಪುನಃ ಕಲ್ಲು ಬುದ್ಧಿಯವರು ಹೇಗೆ ಆದೆವು? ಇದು ಅದ್ಭುತವಾಗಿದೆ. ತಂದೆಯನ್ನು ಜ್ಞಾನಸಾಗರ ದಯಾಸಾಗರ ಎಂದು ಕರೀತಾರೆ. ಕೇವಲ ತಮ್ಮ ಕಲ್ಯಾಣವನ್ನೇ ಮಾಡಿಕೊಳ್ಳಲು ಬಾರದವರು ಬೇರೆಯವರ ಕಲ್ಯಾಣವನ್ನು ಹೇಗೆ ಮಾಡಲು ಸಾಧ್ಯ? ಯಾರು ಜ್ಞಾನವನ್ನು ಧಾರಣೆ ಮಾಡೋದಿಲ್ಲವೋ ಪದವಿಯೂ ಅಂತಹದ್ದೇ ಪಡೀತಾರೆ. ಯಾರು ಸೇವಾಧಾರಿಗಳಾಗಿರುತ್ತಾರೆಯೋ ಅವರು ಉನ್ನತ ಪದವಿ ಪಡೀತಾರೆ. ಅವರನ್ನೇ ಬಾಬಾರವರು ಪ್ರೀತಿ ಮಾಡ್ತಾರೆ.
ನಂಬರ್ವಾರ್ ಪುರುಷಾರ್ಥದನುಸಾರವಾಗಿಯೇ ಆಗ್ತದೆ. ತಂದೆಯ ಜೊತೆ ನಮಗೆ ಪ್ರೀತಿ ಇಲ್ಲದಿದ್ದರೆ ಪದವಿ ಸಿಗೋದಿಲ್ಲ ಎಂದು ಕೆಲವರು ಇದನ್ನು ತಿಳಿದುಕೊಂಡಿಲ್ಲ. ಅವರು ಸ್ವಂತ ಮಕ್ಕಳಾಗಿರಲಿ ಅಥವಾ ಮಲತಾಯಿ ಮಕ್ಕಳಾಗಿರಲಿ ವಿನಾಶಕಾಲೆ ಪ್ರೀತಿ ಬುದ್ಧಿ ಇಲ್ಲದಿದ್ದರೆ, ತಂದೆಯನ್ನು ಅನುಸರಿಸದಿದ್ದರೆ ಹೋಗಿ ಸಣ್ಣ ಪದವಿ ಪಡೀತಾರೆ. ದೈವಿ ಗುಣ ಬೇಕಾಗಿದೆ ಎಂದೂ ಸುಳ್ಳು ಹೇಳಬಾರದಾಗಿದೆ. ನಾನು ಸತ್ಯವನ್ನೇ ಹೇಳ್ತೇನೆ. ಯಾರು ನನ್ನ ಜೊತೆ ಪ್ರೀತಿ ಮಾಡೋದಿಲ್ಲವೋ ಅವರಿಗೆ ಪದವಿ ಸಿಗೋದಿಲ್ಲ. ಪ್ರಯತ್ನಪಟ್ಟು 21 ಜನ್ಮಗಳ ಆಸ್ತಿ ಪಡೆಯಬೇಕು ಅಂದ ಮೇಲೆ ಪ್ರದರ್ಶನಿ ಮೇಳಗಳಲ್ಲಿ ಮೊಟ್ಟಮೊದಲು ಗೀತಾ ಪಾಠಶಾಲೆಯವರಿಗೆ ನಿಮಂತ್ರಣ ಕೊಡಬೇಕು. ಏಕೆಂದರೆ ಅವರು ಭಕ್ತರಲ್ಲವೇ. ಗೀತಾಪಾಠಿಗಳು ಅವಶ್ಯವಾಗಿ ಕೃಷ್ಣನನ್ನು ನೆನಪು ಮಾಡುತ್ತಾರೆ, ಆದರೆ ಏನನ್ನೂ ತಿಳಿದುಕೊಂಡಿಲ್ಲ. ಕೃಷ್ಣ ಕೊಳಲನ್ನು ಊದಿದನು, ಹಾಗಾದರೆ ರಾಧೆಯಲ್ಲಿ ಹೋದಳು? ಸರಸ್ವತಿಗೆ ವೀಣೆ ಕೊಟ್ಟರು, ಕೊಳಲನ್ನು ಕೃಷ್ಣನಿಗೆ ಕೊಟ್ಟರು. ಮನುಷ್ಯರು ಹೇಳ್ತಾರೆ ನಮ್ಮನ್ನು ಅಲ್ಲಾ ಹುಟ್ಟಿಸಿದನು ಎಂದು, ಆದರೆ ಅಲ್ಲಾ ಯಾರೆಂದು ಗೊತ್ತಿಲ್ಲ. ಇದು ಭಾರತದ ಮಾತಾಗಿದೆ. ಭಾರತದಲ್ಲೇ ದೇವತೆಗಳ ರಾಜ್ಯವಿತ್ತು. ಅವರ ಚಿತ್ರಗಳಿಗೆ ಮಂದಿರದಲ್ಲಿ ಪೂಜೆಯಾಗ್ತದೆ. ಇನ್ನಿತರೆ ರಾಜರುಗಳ ಮೂರ್ತಿಗಳನ್ನು ಹೊರಗಡೆ ಇಡ್ತಾರೆ. ಅವುಗಳ ಮೇಲೆ ಪಕ್ಷಿಗಳು ಕೊಳಕು ಮಾಡ್ತವೆ. ಲಕ್ಷ್ಮೀನಾರಾಯಣ ರಾಧಾಕೃಷ್ಣ ಮೂರ್ತಿಗಳನ್ನು ಎಂತಹ ಒಳ್ಳೆಯ ಸ್ಥಳದಲ್ಲಿ ಕೂರಿಸ್ತಾರೆ. ಅವರಿಗೆ ಮಹಾರಾಜ ಮಹಾರಾಣಿ ಎನ್ನುತ್ತಾರೆ. ಕಿಂಗ್ ಎನ್ನುವ ಅಕ್ಷರ ಆಂಗ್ಲ ಭಾಷೆಯದ್ದಾಗಿದೆ. ಎಷ್ಟೊಂದು ಧನವನ್ನು ವ್ಯಯ ಮಾಡಿ ಮಂದಿರಗಳನ್ನು ಕಟ್ತಾರೆ. ಏಕೆಂದರೆ ಆ ಮಹಾರಾಜರು ಪವಿತ್ರರಾಗಿದ್ದರು. ಯಥಾ ರಾಜ ರಾಣಿ ತಥಾ ಪ್ರಜಾ ಎನ್ನುವಂತೆ ಎಲ್ಲರೂ ಪೂಜ್ಯರಾಗಿದ್ದರು. ನೀವೇ ಪೂಜ್ಯ ಮತ್ತು ಪೂಜಾರಿಗಳಾಗ್ತೀರಿ. ಮೊದಲ ಮಾತಾಗಿದೆ ತಂದೆಯ ನೆನಪು ಮಾಡುವುದು. ತಂದೆಯ ನೆನಪು ಮಾಡುವ ಅಭ್ಯಾಸದಿಂದಲೇ ಧಾರಣೆಯಾಗುವುದು. ಒಬ್ಬರ ಜೊತೆ ಪ್ರೀತಿ ಇಲ್ಲ ಎಂದರೆ ಬೇರೆ ಬೇರೆಯವರ ಜೊತೆ ಪ್ರೀತಿ ಅಂಟಿಸಿಕೊಳ್ತದೆ. ಕೆಲವರು ಇಂತಹ ಮಕ್ಕಳಿದ್ದಾರೆ. ಒಬ್ಬರನ್ನು ಒಬ್ಬರು ಎಷ್ಟು ಪ್ರೀತಿಸುತ್ತಾರೆ. ಶಿವಬಾಬಾರವರನ್ನೂ ಕೂಡ ಅಷ್ಟು ಪ್ರೀತಿಸೋದಿಲ್ಲ. ನಿಮ್ಮ ಬುದ್ಧಿಯೋಗ ನನ್ನ ಜೊತೆ ಇರಬೇಕೋ ಅಥವಾ ಒಬ್ಬರಿಗೊಬ್ಬರು ಪ್ರಿಯತಮರ ಆಗಬೇಕೋ ಎಂದು ಶಿವಬಾಬಾ ಕೇಳ್ತಾರೆ. ನಂತರ ನನ್ನನ್ನು ಸಂಪೂರ್ಣವಾಗಿ ಮರೆತು ಹೋಗ್ತಾರೆ. ನಿಮಗಂತೂ ಬುದ್ಧಿಯೋಗ ನನ್ನ ಜೊತೆ ಸೇರಿಸಬೇಕಾಗಿದೆ. ಇದರಲ್ಲೇ ಪರಿಶ್ರಮವಿರುವುದು. ಬುದ್ಧಿ ಮುರಿಯುವುದೇ ಇಲ್ಲ. ಶಿವಬಾಬಾನ ಬದಲಾಗಿ ಒಬ್ಬರನ್ನು ಮತ್ತೊಬ್ಬರು ನೆನಪು ಮಾಡುತ್ತಲೇ ಇರ್ತಾರೆ. ಬಾಬಾ ಹೆಸರನ್ನು ಹೇಳಿದರೆ ವಿರೋಧಿಗಳಾಗ್ತಾರೆ. ನಂತರ ನಿಂದನೆ ಮಾಡೋದಕ್ಕೂ ತಡ ಮಾಡೋದಿಲ್ಲ. ಈ ಬಾಬಾನನ್ನು ನಿಂದಿಸಿದರೆ ಆ ಕ್ಷಣವೇ ಶಿವಬಾಬಾರವರಿಗೆ ಕೇಳಿಸುತ್ತದೆ. ಬ್ರಹ್ಮನಿಂದ ಓದಲಿಲ್ಲ ಎಂದ ಮೇಲೆ ಶಿವಬಾಬಾರವರಿಂದಲೂ ಓದಲು ಸಾಧ್ಯವಿಲ್ಲ. ಬ್ರಹ್ಮನ ಹೊರತು ಶಿವಬಾಬಾ ಕೂಡ ಏನು ಹೇಳಲು ಸಾಧ್ಯವಿಲ್ಲ. ಆದ್ದರಿಂದಲೇ ಸಾಕಾರ ಬಾಬಾನನ್ನು ಕೇಳಿ ಎಂದು ಬಾಬಾ ಹೇಳ್ತಾರೆ. ಕೆಲವು ಒಳ್ಳೊಳ್ಳೆಯ ಮಕ್ಕಳು ಸಾಕಾರ ತಂದೆಯ ಮಾತನ್ನು ಕೇಳುವುದೇ ಇಲ್ಲ. ಇವರಂತೂ ಪುರುಷಾರ್ಥಿ ಎಂದು ಹೇಳ್ತಾರೆ. ಪುರುಷಾರ್ಥಿಗಳಂತೂ ಎಲ್ಲರೂ ಆಗಿದ್ದಾರೆ. ಆದರೆ ನೀವಂತೂ ತಂದೆ ತಾಯಿಯನ್ನು ಅನುಸರಿಸಬೇಕಲ್ಲವೇ? ಕೆಲವರು ತಿಳಿಸಿ ಹೇಳಿದರೆ ತಿಳಿದುಕೊಳ್ಳುತ್ತಾರೆ. ಕೆಲವರ ಅದೃಷ್ಟದಲ್ಲಿ ಇಲ್ಲವೆಂದರೆ ತಿಳಿದುಕೊಳ್ಳುವುದೇ ಇಲ್ಲ. ಸೇವಾಧಾರಿಗಳಾಗುವುದೇ ಇಲ್ಲ. ಆದರೆ ಬುದ್ಧಿ ಒಬ್ಬ ತಂದೆಯ ಜೊತೆ ಇಡಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಬಹಳ ಆತ್ಮಗಳು ತಮ್ಮಲ್ಲಿ ಶಿವಬಾಬಾ ಬರ್ತಾರೆ ಎನ್ನುತ್ತಾರೆ. ಇದರಿಂದ ಜಾಗರೂಕರಾಗಿರಬೇಕಾಗಿದೆ. ಮಾಯೆ ಪ್ರವೇಶ ಆಗ್ತದೆ. ಹಿಂದೆ ಯಾರಲ್ಲಿ ಶ್ರೀನಾರಾಯಣ ಇತ್ಯಾದಿಗಳು ಬರುತ್ತಿದ್ದರೋ ಅವರುಗಳೂ ಈಗ ಇಲ್ಲ. ಕೇವಲ ಪ್ರವೇಶದಿಂದ ಏನೂ ಆಗೋದಿಲ್ಲ. ನನ್ನ ನೆನಪು ಮಾಡಿ ಎಂದು ತಂದೆ ತಿಳಿಸ್ತಾರೆ. ಉಳಿದಂತೆ ನನ್ನಲ್ಲಿ ಇವರು ಬರ್ತಾರೆ ಅವರು ಬರ್ತಾರೆ ಎನ್ನುವುದೆಲ್ಲ ಬರೀ ಮಾಯೆಯಾಗಿದೆ. ನನ್ನ ನೆನಪೇ ಇಲ್ಲವೆಂದರೆ ಪ್ರಾಪ್ತಿ ಹೇಗೆ ಆಗ್ತದೆ? ಎಲ್ಲಿಯವರೆಗೆ ತಂದೆಯ ಜೊತೆ ಡೈರೆಕ್ಟ್ ಯೋಗ ಇರುವುದಿಲ್ಲವೋ ಅಲ್ಲಿಯವರೆಗೆ ಪದವಿಯೂ ಸಿಗೋದಿಲ್ಲ, ಧಾರಣೆಯೂ ಆಗೋದಿಲ್ಲ. ನೀವು ನನ್ನೊಬ್ಬನನ್ನೇ ನೆನಪು ಮಾಡಬೇಕು ಎಂದು ತಂದೆ ತಿಳಿಸ್ತಾರೆ. ಬ್ರಹ್ಮನ ಮೂಲಕವೇ ನಾನು ತಿಳಿಸುವುದು, ಬ್ರಹ್ಮನ ಮೂಲಕವೇ ಸ್ಥಾಪನೆಯಾಗಿರುವುದು. ತ್ರಿಮೂರ್ತಿಗಳು ಅವಶ್ಯವಾಗಿ ಬೇಕು. ಕೆಲವರು ಬ್ರಹ್ಮನ ಚಿತ್ರವನ್ನು ನೋಡಿ ಕೋಪಗೊಳ್ಳುತ್ತಾರೆ. ಇನ್ನು ಕೆಲವರು ಕೃಷ್ಣ 84 ಜನ್ಮ ತೆಗೆದುಕೊಳ್ತಾನೆ ಎಂದರೆ ಕೋಪಗೊಳ್ಳುತ್ತಾರೆ. ಚಿತ್ರವನ್ನು ಹರಿದು ಬಿಡುತ್ತಾರೆ. ಅರೆ, ಇವಂತೂ ತಂದೆ ಮಾಡಿಸಿರುವ ಚಿತ್ರಗಳು, ಮರೆಯಬೇಡಿ. ತಂದೆಯನ್ನು ಮಾತ್ರ ನೆನಪು ಮಾಡಿ ಎಂದು ತಂದೆ ತಿಳಿಸ್ತಾರೆ. ಬಂಧನದಲ್ಲಿರುವವರು ಕೂಡ ಅಳುವ ಅವಶ್ಯಕತೆ ಇಲ್ಲ.
ಮನೆಯಲ್ಲಿ ಕುಳಿತು ತಂದೆಯ ನೆನಪು ಮಾಡ್ತಾ ಇರಿ. ಬಂಧನದಲ್ಲಿರುವವರಿಗೆ ಇನ್ನೂ ಹೆಚ್ಚಿನ ಪದವಿ ಸಿಗಬಹುದು. ನೀವು ಮಕ್ಕಳಿಗೆ ಜ್ಞಾನ ಕೊಡುವವರು ಒಬ್ಬರೇ ತಂದೆಯಾಗಿದ್ದಾರೆ. ಸ್ಪಿರಿಚುವಲ್ ಜ್ಞಾನ ಒಬ್ಬ ತಂದೆಯ ಬಳಿ ಮಾತ್ರ ಇದೆ, ಬೇರೆ ಯಾರ ಬಳಿಯೂ ಇಲ್ಲ. ಜ್ಞಾನ ಸಾಗರ ಒಬ್ಬ ಪರಮಪಿತ ಪರಮಾತ್ಮ ಮಾತ್ರ ಆಗಿದ್ದಾರೆ. ಅವರಿಗೆ ಮುಕ್ತಿದಾತ ಎಂದು ಕರೀತಾರೆ. ಇದರಲ್ಲಿ ಹೆದರುವ ಮಾತೇನಿದೆ? ತಂದೆ ಮಕ್ಕಳಿಗೆ ತಿಳಿಸಿದರೆ ಮಕ್ಕಳು ಬೇರೆಯವರಿಗೆ ತಿಳಿಸಬೇಕು. ನನ್ನ ನೆನಪು ಮಾಡುವುದರಿಂದ ಸದ್ಗತಿಯನ್ನು ಪಡಿತೀರಿ ಎಂದು ತಂದೆ ತಿಳಿಸ್ತಾರೆ. ಸತ್ಯಯುಗದಲ್ಲಿ ರಾಮರಾಜ್ಯವಿರುತ್ತದೆ, ಕಲಿಯುಗದಲ್ಲಿ ಅದು ಇಲ್ಲ. ಸತ್ಯಯುಗದಲ್ಲಿ ಒಂದೇ ರಾಜ್ಯವಿರುತ್ತದೆ. ಈ ಮಾತುಗಳು ಸಹ ನಿಮ್ಮಲ್ಲಿ ನಂಬರ್ವಾರ್ ಬುದ್ಧಿಯಲ್ಲಿ ಧಾರಣೆಯಾಗ್ತದೆ. ಯಾರ ಬುದ್ಧಿಯಲ್ಲಿ ಧಾರಣೆಯಾಗುವುದಿಲ್ಲವೋ ಅವರನ್ನು ವಿನಾಶಕಾಲೇ ವಿಪರೀತ ಬುದ್ಧಿ ಎನ್ನುತ್ತಾರೆ. ಪದವಿಯೂ ಪಡೆಯುವುದಿಲ್ಲ. ಎಲ್ಲರ ವಿನಾಶವಂತೂ ಆಗಲೇಬೇಕಾಗಿದೆ. ಈ ಮಾತೇನೂ ಕಡಿಮೆಯಲ್ಲ. ವಿನಾಶಕಾಲೇ ಪ್ರೀತಿ ಬುದ್ಧಿಯವರಾಗಿ ಎಂದು ತಂದೆ ತಿಳಿಸ್ತಾರೆ. ಇದು ನಿಮ್ಮ ಅಂತಿಮ ಜನ್ಮವಾಗಿದೆ. ಈಗ ನೀವು ಪ್ರೀತಿಯನ್ನಿಡದೆ ಇದ್ದರೆ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಸತ್ಯವಾದ ಹೃದಯದವರ ಮೇಲೆ ತಂದೆ ರಾಜಿಯಾಗ್ತಾರೆ. ದದಿಚಿ ಋಷಿಯ ಹಾಗೆ ಮೂಳೆಗಳನ್ನು ಸೇವೆಯಲ್ಲಿ ಸವಿಸಬೇಕು. ಯಾವಾಗ ಗ್ರಹಚಾರ ಕುಳಿತುಕೊಳ್ಳುತ್ತದೆ ಎಂದರೆ ಅನೇಕ ತರಹದ ಮಾಯೆಯ ಬಿರುಗಾಳಿ ಬರುತ್ತಲೇ ಇರ್ತದೆ. ಇದಕ್ಕಿಂತ ಲೌಕಿಕವೇ ಸರಿ, ಅಲ್ಲಿಗೆ ಹೊರಟು ಹೋಗೋಣ, ಇಲ್ಲಂತೂ ಯಾವ ಮಜವೂ ಇಲ್ಲ ಎಂದು ಹೇಳ್ತಾರೆ. ಅಲ್ಲಂತೂ ನಾಟಕವಿದೆ, ಸಿನಿಮಾಗಳಿವೆ. ಯಾರು ಈ ಮಾತುಗಳಲ್ಲಿ ಇರುತ್ತಾರೆಯೋ ಅವರು ಇಲ್ಲಿರುವುದು ಬಹಳ ಕಷ್ಟ. ಪುರುಷಾರ್ಥ ಮಾಡಿ ಉನ್ನತ ಪದವಿ ಪಡೆಯಬಹುದು. ಬೆಳಗ್ಗೆ ಎದ್ದು ಕುಳಿತುಕೊಳ್ಳದಿದ್ದರೆ ಮಜಾ ಬರೋದಿಲ್ಲ. ಮಲಗಿಕೊಂಡರೆ ಕೆಲವೊಮ್ಮೆ ನಿದ್ದೆ ಬರ್ತದೆ. ಎದ್ದು ಕುಳಿತುಕೊಳ್ಳೋದರಿಂದ ಒಳ್ಳೆಯ ವಿಚಾರಗಳು ಬರ್ತವೆ, ಬಹಳ ಮಜಾ ಬರ್ತದೆ ಎಂದು ಬಾಬಾ ತಿಳಿಸ್ತಾರೆ. ಇನ್ನು ಸ್ವಲ್ಪ ದಿನಗಳು ಮಾತ್ರ ಬಾಕಿ ಉಳಿದಿವೆ. ನಾವು ತಂದೆಯಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಈ ರೀತಿ ನೆನಪು ಮಾಡಿದರೂ ಸಹ ಖುಷಿಯ ನಶೆ ಏರ್ತದೆ. ಬೆಳಗ್ಗೆ ಚಿಂತನೆ ನಡೀತದೆ ಎಂದರೆ ದಿನದಲ್ಲೂ ಕೂಡ ಖುಷಿ ಇರ್ತದೆ. ಒಂದು ವೇಳೆ ಖುಷಿ ಇಲ್ಲ ಎಂದರೆ ತಂದೆಯ ಜೊತೆ ಪ್ರೀತಿ ಇಲ್ಲ ಎಂದರ್ಥ. ಅಮೃತ ವೇಳೆಯಲ್ಲಿ ಏಕಾಂತ ಚೆನ್ನಾಗಿರ್ತದೆ. ಎಷ್ಟು ತಂದೆಯ ನೆನಪು ಮಾಡ್ತಿರೋ ಅಷ್ಟು ಖುಷಿಯ ನಶೆ ಏರಿರ್ತದೆ. ಈ ಓದಿನಲ್ಲಿ ಗ್ರಹಚಾರಿ ಕುಳಿತುಕೊಳ್ಳುತ್ತದೆ. ಏಕೆಂದರೆ ತಂದೆಯನ್ನು ಮರೆತು ಬಿಡುತ್ತಾರೆ. ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕಾಗಿದೆ. ಮನಸ ವಾಚ ಕರ್ಮಣ ಸೇವೆ ಮಾಡಬೇಕು. ಈ ಸೇವೆಯಲ್ಲಿಯೇ ಈ ಅಂತಿಮ ಜನ್ಮ ಕಳೆಯಬೇಕು. ಒಂದು ವೇಳೆ ಪ್ರಾಪಂಚಿಕ ಮಾತುಗಳಿಗೆ ಏನಾದರೂ ಅಂಟಿಕೊಂಡರೆ ಈ ಸೇವೆಯನ್ನು ಯಾವಾಗ ಮಾಡ್ತೀರಿ? ನಾಳೆ ಎನ್ನುತ್ತಾ ಶರೀರ ಬಿಟ್ಟು ಬಿಡುತ್ತಾರೆ. ಸ್ವರ್ಗಕ್ಕೆ ಕರೆದುಕೊಂಡು ಹೋಗಲು ತಂದೆ ಬಂದಿದ್ದಾರೆ. ಇಲ್ಲಂತೂ ಯುದ್ಧಗಳಲ್ಲಿ ಎಷ್ಟೊಂದು ಜನ ಸಾಯ್ತಾರೆ, ಎಷ್ಟೊಂದು ಜನರಿಗೆ ದುಃಖವಾಗ್ತದೆ. ಅಲ್ಲಂತೂ ಜಗಳ ಇತ್ಯಾದಿ ಇರೋದೇ ಇಲ್ಲ. ಇದೆಲ್ಲ ಅಂತ್ಯದಲ್ಲೇ ಆಗಬೇಕಾಗಿದೆ. ನಿರ್ಧನಿಕರು ಸಾಯ್ತಾರೆ, ಆದರೆ ಧಣಿಯನ್ನು ತಿಳಿಯುವವರು ರಾಜ್ಯಭಾಗ್ಯವನ್ನು ಪಡೆಯುವರು. ನಾವು ನಮ್ಮ ಸಂಪಾದನೆಯನ್ನು ನಮ್ಮದೇ ತನುಮನ ಧನದಿಂದ ನಮ್ಮ ರಾಜ್ಯವನ್ನು ಸ್ಥಾಪಿಸುತ್ತಿದ್ದೇವೆ ಎಂದು ಪ್ರದರ್ಶನದಲ್ಲಿ ತಿಳಿಸಬೇಕು. ಭಿಕ್ಷೆ ಬೇಡುವ ಅಗತ್ಯವಿಲ್ಲ. ಅನೇಕ ಸಹೋದರ ಸಹೋದರಿಯರು ಒಟ್ಟುಗೂಡಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿರುವರು. ನೀವು ಕೋಟಿಗಟ್ಟಲೆ ಒಟ್ಟು ಸೇರಿಸಿ ವಿನಾಶ ಮಾಡ್ತೀರಿ. ನಾವು ಒಂದೊಂದು ಪೈಸೆಯನ್ನು ಒಟ್ಟುಗೂಡಿಸಿ ವಿಶ್ವದ ಮಾಲೀಕರಾಗ್ತೇವೆ. ಎಷ್ಟು ಅದ್ಭುತವಾದ ಮಾತಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ಅಮೃತ ವೇಳೆ ಏಕಾಂತದಲ್ಲಿ ಕುಳಿತು ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಬೇಕು. ಪ್ರಾಪಂಚಿಕ ಮಾತುಗಳನ್ನು ಬಿಟ್ಟು ಈಶ್ವರೀಯ ಸೇವೆಯಲ್ಲಿ ತೊಡಗಬೇಕು. ತಂದೆಯ ಜೊತೆ ಸತ್ಯವಾದ ಹೃದಯವಿಡಬೇಕು. ಪರಸ್ಪರರಲ್ಲಿ ಒಬ್ಬರಿಗೊಬ್ಬರು ಪ್ರಿಯತಮ ಪ್ರಿಯತಮೆಯರಾಗಬಾರದು. ಯಾವುದೇ ದೇಹದಾರಿಯ ಜೊತೆ ಪ್ರೀತಿ ಇಡಬೇಡಿ. ಒಬ್ಬ ತಂದೆಯ ಜೊತೆ ಪ್ರೀತಿ ಇಡಬೇಕಾಗಿದೆ. ವರದಾನ. ಸರ್ವಶಕ್ತಿಗಳ ಸಂಪತ್ತಿನಿಂದ ಸಂಪನ್ನರಾಗಿದ್ದು ದಾತರಾಗುವಂತಹ ವಿಧಾತ ವರದಾತ ಭವ. ಯಾವ ಮಕ್ಕಳು ಸರ್ವಶಕ್ತಿಗಳ ಸಂಪತ್ತಿವಂತರಾಗಿದ್ದಾರೆಯೋ ಅವರೇ ಸಂಪನ್ನ ಹಾಗೂ ಸಂಪೂರ್ಣ ಸ್ಥಿತಿಯ
ಸಮೀಪತೆಯ ಅನುಭವ ಮಾಡ್ತಾರೆ. ಅದರಲ್ಲಿ ಭಕ್ತಿಯ ಅಥವಾ ಬಿಕಾರಿಯಾಗುವ ಯಾವುದೇ ಸಂಸ್ಕಾರ ಇಮರ್ಜ್ ಆಗುವುದಿಲ್ಲ. ತಂದೆಯ ಸಹಯೋಗ ಬೇಕು, ಆಶೀರ್ವಾದ ಬೇಕು, ಸಹಯೋಗ ಬೇಕು, ಶಕ್ತಿ ಬೇಕು. ಈ ಬೇಕೆಂಬ ಶಬ್ದ ದಾತ, ವಿಧಾತ, ವರದಾತ ಮಕ್ಕಳ ಮುಂದೆ ಶೋಭಿಸುವುದೇ ಇಲ್ಲ. ಅವರಂತೂ ವಿಶ್ವದ ಪ್ರತಿಯೊಂದು ಆತ್ಮನಿಗೆ ಏನಾದರೊಂದು ದಾನ ಅಥವಾ ವರದಾನ ಕೊಡುವವರಾಗಿರ್ತಾರೆ. ಸುವಾಕ್ಯ: ಪ್ರತಿಯೊಂದು ಆತ್ಮನಿಗೆ ಏನಾದರೊಂದು ಪ್ರಾಪ್ತಿ ಮಾಡಿಸುವವರ ವಚನವೇ ಸತ್ಯವಚನವಾಗಿದೆ. ಅವ್ಯಕ್ತ ಸೂಚನೆ: ಸದಾ ಅಚಲ, ಅಡೋಲ, ಏಕರಸ ಸ್ಥಿತಿಯ ಅನುಭವ ಮಾಡಿ. ಯಾರೇ ಎಷ್ಟೇ ಅಲುಗಾಡಿಸಲಿ, ಆದರೆ ನೀವು ಅಚಲರಾಗಿರಿ. ಪರಿಸ್ಥಿತಿ ಶ್ರೇಷ್ಠವಾಗಿದೆಯೇ ಅಥವಾ ಸ್ವಸ್ಥಿತಿ ಶ್ರೇಷ್ಠವಾಗಿದೆಯೇ ಎಂದು ಪರಿಸ್ಥಿತಿ ದಾಳಿ ಮಾಡುವುದಿಲ್ಲವೇ? ಯೋಚಿಸಿ, ಈ ಪರಿಸ್ಥಿತಿ ಶಕ್ತಿಶಾಲಿಯಾಗಿದೆಯೇ ಅಥವಾ ಸ್ವಸ್ಥಿತಿ ಶಕ್ತಿಶಾಲಿಯಾಗಿದೆಯೇ? ಈ ಸ್ಮೃತಿಯಿಂದ ಬಲಹೀನರಿಂದ ಶಕ್ತಿಶಾಲಿಯಾಗುವಿರಿ. ಹೇಗೆ ನೀವು ತಪಸ್ವಿ ಏಕರಸ ಸ್ಥಿತಿಯಲ್ಲಿ ಏಕಾಗ್ರವಾಗಿರ್ತೀರಿ ಎಂದರೆ, ಹಠಯೋಗಿಗಳು ಒಂದು ಕಾಲಿನ ಮೇಲೆ ನಿಂತುಕೊಳ್ತಾರೆ. ಎಲ್ಲಿ ಏಕರಸ ಸ್ಥಿತಿ ಹಾಗೂ ಎಲ್ಲಿ ಒಂದು ಕಾಲಿನ ಮೇಲೆ ನಿಂತುಕೊಳ್ಳುವುದು? ಅಂತರ ಆಯಿತಲ್ಲವೇ? ಇಂದಿನ ಮುರಳಿಯ ಪ್ರಶ್ನೋತ್ತರ: ತಂದೆಯ ಜೊತೆ ಸತ್ಯವಾದ ಪ್ರೀತಿ ಇರುವ ಮಕ್ಕಳ ಗುರುತುಗಳು ಯಾವುದು? ಮೊದಲನೆಯದ್ದು, ಅಂತಹ ಮಕ್ಕಳ ಬುದ್ಧಿ ಯಾವುದೇ ದೇಹದಾರಿಯ ಕಡೆ ಹೋಗಲು ಸಾಧ್ಯವಿಲ್ಲ. ಅವರು ಪರಸ್ಪರರಲ್ಲಿ ಒಬ್ಬರಿಗೊಬ್ಬರು ಪ್ರಿಯತಮೆಯರಾಗುವುದಿಲ್ಲ. ಎರಡನೆಯದ್ದು, ಯಾರ ಪ್ರೀತಿ ಸತ್ಯವಾಗಿರುತ್ತದೆಯೋ ಅವರು ಸದಾ ವಿಜಯಿಗಳಾಗಿರ್ತಾರೆ. ವಿಜಯಿಗಳಾಗುವುದೆಂದರೆ ಸತ್ಯಯುಗದ ಮಹಾರಾಜ ಮಹಾರಾಣಿಯಾಗುವುದು. ಮೂರನೆಯದ್ದು, ಪ್ರೀತಿ ಬುದ್ಧಿಯವರು ಸದಾ ತಂದೆಯ ಜೊತೆ ಸತ್ಯವಾಗಿರ್ತಾರೆ. ಅವರು ಏನನ್ನೂ ಮುಚ್ಚಿಡೋದಿಲ್ಲ. ನಾಲ್ಕನೆಯದು, ಪ್ರತಿದಿನ ಅಮೃತ ವೇಳೆ ಎದ್ದು ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡ್ತಾರೆ. ಐದನೆಯದ್ದು, ದದಿಚಿ ಋಷಿಯ ಹಾಗೆ ಸೇವೆಯಲ್ಲಿ ತಮ್ಮ ಮೂಳೆಗಳನ್ನು ಸವೆಸುತ್ತಾರೆ. ಆರನೆಯದ್ದು, ಅವರ ಬುದ್ಧಿ ಪ್ರಾಪಂಚಿಕ ಮಾತುಗಳ ಕಡೆ ಹೋಗೋದಿಲ್ಲ. ಒಳ್ಳೆಯದು. ಓಂ ಶಾಂತಿ.